ಶ್ರೀ ದುಂಡಿ ಬಸವೇಶ್ವರ ಜನಪದ ಸಂಘ ಅಕ್ಕಿ ಆಲೂರು ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರು ಗ್ರಾಮದಲ್ಲಿ ಕನ್ನಡ ನುಡಿ ಸಂಭ್ರಮ 24/1/2026 ಶನಿವಾರದಂದು ಸಂಜೆ ಅದ್ದೂರಿಯಾಗಿ ಜರುಗಿತು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀಯುತ ರಾಜಶೇಖರ್ ಕಟ್ಟೇಗೌಡರು ಹೃದಯವಂತರು ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಹಾಗೂ ಪ್ರವಾಸೋದ್ಯಮ ಸಚಿವರು, ಕರ್ನಾಟಕ ಸರ್ಕಾರ ಇವರು ನಡೆಸಿಕೊಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಷಣ್ಮುಖಪ್ಪ ಮುಂಚೆಂಡಿ ಅವರು ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ರಾಜಶೇಖರ್ ಕಟ್ಟೇಗೌಡರು ಅವರು ಇಂತಹ ನುಡಿ ಸಂಭ್ರಮ ಕಾರ್ಯಕ್ರಮಗಳು ಎಲ್ಲ ತಾಲೂಕಿನಲ್ಲಿಯೂ ನಡೆಯಬೇಕೆಂದು ಹಾರೈಸಿದರು. ನಂತರ ಶ್ರೀಗಳು ಹಾಗೂ ಗಣ್ಯಮಾನ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹೃದಯವಂತರಿಗೆ ಸನ್ಮಾನಿಸಿ ಗೌರವ ಸಮರ್ಪಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಪ್ರಕಾಶ್ ಗೋದಿ ಅಕ್ಕಿ ಆಲೂರು ಹಾಗೂ ಗಣ್ಯ ವ್ಯಕ್ತಿಗಳು, ಊರಿನ ಗುರು ಹಿರಿಯರು ಹಾಜರಿದ್ದರು. ವರದಿ ಮಾಲ್ತೇಶ್ ಬಿ, ತುಮ್ರಿಕೊಪ್ಪ, ಹಾನಗಲ್. ಬೆನ್ನೆಲುಬಾಗಿ ನಿಂತವರು ಸದಾಕಾಲ ಒಳಿತನ್ನ ಕಟ್ಟತಕ್ಕಂತ ಮತ್ತು ಅದನ್ನು ಬೆಳೆಸತಕ್ಕಂತಹ ಕಾರ್ಯಕ್ಕೆ ಎಲ್ಲ ಕಡೆಗೆ ಸಹಕಾರಿಯಾಗಿ ನಿಲ್ತಕ್ಕಂಥವರು ಶ್ರೀಯುತ ರಾಜಶೇಖರ್ ಕಟ್ಟೇಗೌಡರವರು. ಅವರನ್ನ ಸಂಘದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿವಂದಿಸುತ್ತಾ ಅವರ ಕುರಿತಾದಂತಹ ಅಭಿಮಾನದ ನುಡಿಯನ್ನು ಹಂಚಿಕೊಳ್ಳಬೇಕಾಗಿ ಶ್ರೀಯುತ ಬಸವರಾಜ್ ಕೋರಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆಲೂರಿನಲ್ಲಿ ಈ ಅಕ್ಕಿ ಆಲೂರನ್ನ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಒಂದು ಫೋನ್ ಬರ್ತದೆ, ಅವ್ರ ಪರಿಚಯ ನಮಗಿಲ್ಲ. ವಿಕ್ಷಾಂತ ನಾಗಲಾಪುರ ಅವರು ಕೂಡ ತುಂಬಾ ಅದ್ದೂರಿಯಾಗಿ ನಾವು ಕಾರ್ಯಕ್ರಮಕ್ಕೆ ಮುಖೇನವಾಗಿ ಯಾವುದು ಜನಪದ ಕಲಾ ಸಂಘದ ಬೆನ್ನೆಲುಬಾಗಿ ಸದಾಕಾಲ ನಿರಂತರವಾಗಿ ಸಾಗಿ ಬಂದಿರತಕ್ಕಂತಹ ನುಡಿ ಸಂಭ್ರಮದಲ್ಲಿ ಜೊತೆಗೆ ಸಾಗಿ ಬಂದವರು, ಸಹಕಾರವನ್ನು ನೀಡಿರತಕ್ಕಂಥವರು, ಸದಾಕಾಲ ತಾವು ಒಂದಲ್ಲ ಒಂದು ಊರಿಗೆ ಪ್ರಯಾಣ ಬೆಳೆಸುವ ಸಂದರ್ಭದಲ್ಲಿಯೂ ಕೂಡ ಕನ್ನಡ ಸಂಘದ ಹಿರಿಯರಾಗಿರ್ತಕ್ಕಂಥ ಕೊಟ್ರ ಬಸಪ್ಪ ಬೆಲ್ಲದವರೇ, ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ನಮ್ಮೂರಿನವರೇ ಆಗಿರ್ತಕ್ಕಂಥ ನಿಮ್ಮಲ್ಲಿ ಬಂದಿರತಕ್ಕಂಥ ರಾಜಶೇಖರ್ ಕಟ್ಟೇಗೌಡರವರೇ, ಮಹಾನುಭಾವರು ರಾಜಶೇಖರ್ ಕಟ್ಟೇಗೌಡರು. ಇದಷ್ಟೇ ಅಲ್ಲ, ಅವರು MLA ಆಗ್ಬೇಕಂತನೋ, ಈ ಜನಸೇವೆ ಮಾಡ್ಬೇಕಂತನೋ, ಏನ್ ಮಾಡ್ತಾರೋ ಅದು ನನಗೆ. ನುಡಿ ಸಂಭ್ರಮ 35